ನಮಸ್ತೆ ಸ್ನೇಹಿತರೆ, KLN ಟ್ರೆಂಡಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ರಾಜಕೀಯ ಕೋಲಾಹಲ ಸೃಷ್ಟಿಯಾಗಿದೆ. ಆರೋಪ ಪ್ರತ್ಯಾರೋಪಗಳ ನಡುವೆ ನಾಯಕರ ಮುನಿಸು ಎರಡೂ ಪಕ್ಷಗಳಿಗೆ ಕಬ್ಬಿಣದ ಕಡಲೆಯಾಗಿ ಪರಿಣಮಿಸಿದೆ. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಇನ್ನೇನು ಎಲ್ಲ ನಾವು ಅಂದ್ಕೊಂಡಿದ್ದಂಗೆ ಆಗೋಯ್ತು ಅಂತ ಹೇಳೋ ಸಂದರ್ಭದಲ್ಲಿ ಹಿರಿಯ ಮುಖಂಡನ ಮುನಿಸಿನ ಲೆಕ್ಕಾಚಾರವೊಂದು ಹೊರಬಿದ್ದಿದೆ. ಅದೇನದು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಗೆಳೆಯರೆ, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕಳೆದ ವಿಧಾನಸಭಾ ಚುನಾವಣಾ ತಂತ್ರವನ್ನೇ ಪಾಲಿಸುತ್ತಿದೆ ಅನ್ನೋ ಹಾಗೆ ಕೆಲವೊಂದು ಬೆಳವಣಿಗೆಗಳು ಕಾಣ್ತಿದೆ. ಈಗಾಗಲೇ ಆಪರೇಷನ್ ಹಸ್ತದ ಪರಿಣಾಮವಾಗಿ JDSನಲ್ಲಿನ ಕೆಲ ಪ್ರಭಾವಿ ಮುಖಂಡರನ್ನು ತನ್ನತ್ತ ಸೆಳೆಯೋದ್ರಲ್ಲಿ ಯಶಸ್ವಿಯಾಗಿದೆ. ಇದೀಗ ದೊಡ್ಡ ಹೊಡೆತವೊಂದು ಕಾಂಗ್ರೆಸ್ ಪಾಳೆಯಕ್ಕೆ ಬೀಳೋ ಸಾಧ್ಯತೆ ಹೆಚ್ಚಾಗ್ತಿದೆ. ಗೌರಿಬಿದನೂರಿನ ಪ್ರಭಾವಿ ಹಿರಿಯ ಮಾಜಿ ಶಾಸಕರಾದ ಶಿವಶಂಕರ್ ರೆಡ್ಡಿಯವರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ದರು. ಕೆಲವೊಂದು ಅಚ್ಚರಿ ಬೆಳವಣಿಗೆಗಳಿಂದ ರಕ್ಷಾರಾಮಯ್ಯನವರಿಗೆ ಹೈಕಮಾಂಡ್ ಏನೋ ಟಿಕೆಟ್ ಕೊಟ್ಟರು. ಇದರಿಂದ ಶಿವಶಂಕರ್ ರೆಡ್ಡಿಯವರು ಕಾಂಗ್ರೆಸ್ ವರಿಷ್ಠರ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮತ್ತೊಬ್ಬರು ಟಿಕೆಟ್ ಆಕಾಂಕ್ಷಿಗಳಾಗಿದ್ದ ವೀರಪ್ಪ ಮೊಯ್ಲಿಯವರನ್ನ ರಕ್ಷಾರಾಮಯ್ಯ ಹಾಗೂ ಅವರ ತಂದೆ MR ಸೀತಾರಾಮ್ ಅವರು ಭೇಟಿ ಮಾಡಿ ಮಗನಿಗೆ ಬೆಂಬಲ ಸೂಚಿಸುವಂತೆ ಕೇಳಿದ್ದಾರೆ. ಅದರಂತೆ ಮೊಯ್ಲಿ ಅವರು ನನಗೆ ಪೊಲಿಟಿಕಲ್ ಗೈಡ್ ಇದ್ದಂತೆ ಅಂತಾನೂ ಒಂದು ಹೇಳಿಕೆ ರಕ್ಷಾರಾಮಯ್ಯನವರು ನೀಡಿದ್ದಾರೆ. ಶಾಸಕ ಸುಬ್ಬಾರೆಡ್ಡಿಯವರು ಸಹ ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಬದ್ಧ, ಅಭ್ಯರ್ಥಿಯ ಪರ ಕೆಲಸ ಮಾಡ್ತೀನಿ ಅಂತಾನೂ ಹೇಳಿದರು. ಅದರಂತೆ ಶಿವಶಂಕರ್ ರೆಡ್ಡಿಯವರನ್ನು ಸಹ ರಕ್ಷಾರಾಮಯ್ಯನವರು ಭೇಟಿ ಮಾಡಿದ್ರು. ಆದರೆ ಅವರ ಮುನಿಸು ಮಾತ್ರ ತಣ್ಣಗಾಗ್ತಿಲ್ಲ. ಒಂದು ಕಡೆ ಪಕ್ಷೇತರ ಅಭ್ಯರ್ಥಿ ಪುಟ್ಟಸ್ವಾಮಿಗೌಡರು ಕಾಂಗ್ರೆಸ್ಗೆ ಸಂಪೂರ್ಣ ಬೆಂಬಲ ಕೊಟ್ಟಿದ್ದಾರೆ. ಈಗಾಗಲೇ ತಮ್ಮ ಸಹೋದರನಾದ ಸ್ಟಾರ್ ಚಂದ್ರುಗೆ ಮಂಡ್ಯ ಕ್ಷೇತ್ರದಿಂದ ಟಿಕೆಟ್ ದೊರಕಿಸಿಕೊಟ್ಟು ಕುಟುಂಬವನ್ನು ಕಾಂಗ್ರೆಸ್ನಲ್ಲಿ ಬಲವರ್ಧನೆ ಮಾಡಿಕೊಳ್ಳುವತ್ತ ಸಾಗಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಮಾಜಿ ಸಚಿವರು, ಮಾಜಿ ಶಾಸಕರು ಆಗಿರುವ ಶಿವಶಂಕರ್ ರೆಡ್ಡಿಯವರಿಗೆ ಅಸ್ತಿತ್ವ ಹಾಗೂ ಪ್ರತಿಷ್ಠೆಯ ಚಿಂತೆ ಕಾಡ್ತಿದೆ. ಕೆಲ ಅಂಕಿಅಂಶಗಳ ಪ್ರಕಾರ ಗೌರಿಬಿದನೂರು ಕ್ಷೇತ್ರದಲ್ಲಿ ಕಳೆದ ಬಾರಿ ಪುಟ್ಟಸ್ವಾಮಿಗೌಡರು ಗೆಲ್ಲೋದಿಕ್ಕೆ ಅಂದಿನ ರಾಜಕೀಯ ಸ್ಥಿತಿಗತಿಗಳ ಆಧಾರದ ಮೇಲೆ ಬಹುಪಾಲು ಮಂದಿ JDS ಹಾಗೂ BJP ಕಾರ್ಯಕರ್ತರು ಪಕ್ಷಾತೀತವಾಗಿ ಬೆಂಬಲಿಸಿರೋದೇ ಕಾರಣ ಅಂತ ಕೇಳಿ ಬರ್ತಿದೆ. ಇದಕ್ಕೆ ಪುಷ್ಟಿ ಕೊಡೋ ಹಾಗೆ ವಿಧಾನಸಭಾ ಚುನಾವಣೆಯಲ್ಲಿ ಪುಟ್ಟಸ್ವಾಮಿಗೌಡರು 83,837 ಮತಗಳನ್ನು ಪಡೆದಿದ್ರು. BJP ಅಭ್ಯರ್ಥಿ HS ಶಶಿಧರ್ 8,132 ಮತಗಳನ್ನು ಮತ್ತು JDS ಅಭ್ಯರ್ಥಿ CR ನರಸಿಂಹಮೂರ್ತಿ 11,125 ಮತಗಳನ್ನು ಪಡೆದಿದ್ರು. 2013 ಮತ್ತು 2008ರ ವಿಧಾನಸಭೆ ಚುನಾವಣೆಗಳನ್ನು ನೋಡಿದ್ರೆ ಈ ಕ್ಷೇತ್ರದಲ್ಲಿ JDS ಹಾಗೂ BJP ಉತ್ತಮ ಮತಗಳನ್ನು ಪಡೆದಿದ್ವು. ಈ ಎರಡೂ ಪಕ್ಷಗಳ ಬಹಳಷ್ಟು ಮತಗಳು ಪುಟ್ಟಸ್ವಾಮಿಗೌಡರ ಪಾಲಾಗಿರೋದು ಕಂಡುಬಂದಿದೆ. ಪುಟ್ಟಸ್ವಾಮಿಗೌಡರನ್ನ ಬೆಂಬಲಿಸಿರೋರು ಚದುರಿ ಹೋಗ್ತಿದ್ದಾರೆ. ಈ ಕ್ಷೇತ್ರದಲ್ಲಿ BJPಗೆ ತನ್ನದೇ ಆದ ಮತ ಬ್ಯಾಂಕ್ ಇದೆ. 2019ರ ಲೋಕಸಭಾ ಚುನಾವಣೆಯಲ್ಲಿ ಗೌರಿಬಿದನೂರು ಕ್ಷೇತ್ರದಲ್ಲಿ 2,04,009 ಮತದಾರರಿದ್ರು. ಇವರಲ್ಲಿ 1,60,60,382 ಮತದಾರರು ಹಕ್ಕು ಚಲಾಯಿಸಿದ್ರು. ಆಗ BJP ಅಭ್ಯರ್ಥಿ BN ಬಚ್ಚೇಗೌಡರು 78,056 ಮತಗಳನ್ನು ಪಡೆದರೆ ಕಾಂಗ್ರೆಸ್ ಅಭ್ಯರ್ಥಿ ವೀರಪ್ಪ ಮೊಯ್ಲಿಯವರು 73,894 ಮತಗಳನ್ನು ಪಡೆದಿದ್ರು. BJP ಕಾಂಗ್ರೆಸ್ಗಿಂತ 4,162 ಮತಗಳನ್ನು ಹೆಚ್ಚು ಪಡೆದಿತ್ತು. ಈ ಎಲ್ಲದರ ನಡುವೆ ಒಂದು ಕಾಲದಲ್ಲಿ ಜೊತೆಯಲ್ಲಿಯೇ ರಾಜಕಾರಣ ಮಾಡಿದ್ದ BJPಯ MN ರವಿನಾರಾಯಣ ರೆಡ್ಡಿ ಮತ್ತು JDSನ CR ನರಸಿಂಹಮೂರ್ತಿ ನಂತರದ ದಿನಗಳಲ್ಲಿ ಪರಸ್ಪರ ದೂರವಾದರು. ಆದರೆ ಇದೀಗ ಈ ಕ್ಷೇತ್ರದಲ್ಲಿ ಮೈತ್ರಿ ಲೆಕ್ಕಾಚಾರದ ಹಿನ್ನೆಲೆಯಲ್ಲಿ ಈ ಇಬ್ಬರು ಪ್ರಮುಖ ನಾಯಕರು ಒಗ್ಗೂಡಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ BJP ಅಭ್ಯರ್ಥಿಯಾಗಿದ್ದ ಶಶಿಧರ್ ಸಹ ಕೈ ಜೋಡಿಸಿದ್ದಾರೆ. ಆದರೆ ಮಾಜಿ ಸಚಿವ ಶಿವಶಂಕರ್ ರೆಡ್ಡಿಯವರ ನಡೆ ಮಾತ್ರ ನಿಗೂಢವಾಗಿದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅವರು 46,551 ಮತಗಳನ್ನು ಪಡೆದಿದ್ರು. ಶಿವಶಂಕರ್ ರೆಡ್ಡಿಯವರು ಸಹ ಅವರದೇ ಆದ ಮತ ಬ್ಯಾಂಕ್ ಅನ್ನು ಹೊಂದಿದ್ದಾರೆ. ಮಾಜಿ ಸಚಿವರು ಸಹ ಮೌನವಾಗಿರೋದ್ರಿಂದ ಅವರ ಮತಗಳು ಸಹ ಚದುರಿ ಹೋಗ್ತವೆ ಅನ್ನೋ ಚರ್ಚೆ ಜೋರಾಗಿ ನಡೀತಿದೆ. ಈ ಎಲ್ಲಾ ಕಾರಣಗಳಿಂದ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಗೌರಿಬಿದನೂರು ಕ್ಷೇತ್ರದ ಮತ ಕ್ರೋಢೀಕರಣ ಡಾಕ್ಟರ್ ಕೆ ಸುಧಾಕರ್ ಅವರಿಗ ಅಥವಾ ರಕ್ಷಾರಾಮಯ್ಯನವರ ಕಡೆ ವಾಲುತ್ತಾ ಅನ್ನೋದು ಭಾರಿ ಕುತೂಹಲ ಮೂಡಿಸಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ತಿಳ್ಕೊತೀನಿ. ವಿಡಿಯೋಗೆ ಒಂದು ಲೈಕ್ ಕೊಡಿ, ಕಾಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ತಿಳಿಸಿ. ಮತ್ತೊಂದು ಟ್ರೆಂಡಿಂಗ್ ಅಪ್ಡೇಟ್ನೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.